ಈ ದಿನವೂ ಕಾಣುವಂತ ನಮಗೆ ಕೃಪೆ ಕೊಟ್ಟದಕ್ಕಾಗಿ ಸ್ತೋತ್ರ. ದೇವ್ರೆ, ಈ ಒಂದು ಸಮಯದಲ್ಲಿ ನಾವು ನಿನ್ನ ಕೃಪೆ ನಿಮಿತ್ತವಾಗಿ ಕರ್ತನೇ ಸ್ವಾಮಿ, ಇವತ್ತಿನ ದಿನದ ಧ್ಯಾನದಲ್ಲಿ ಹೋಗುವಾಗ ಕಲಿಯುವಂತಹ ಪಾಠವನ್ನು ಕರ್ತನೇ ಸ್ವಾಮಿ ಚೆನ್ನಾಗಿ ಕಲ್ತ್ಕೊಳ್ಳಿಕ್ಕೆ ಅವನು ಸಹಾಯ ಮಾಡು. ದೇವ್ರೆ, ಎಲ್ಲ ವಿಷಯವಾಗಿ ಕರ್ತನೇ ಸ್ವಾಮಿ ನಿಮ್ಮನ್ನು ಮಹಿಮೆಪಡಿಸುವಂತವರಾಗಿ ಜೀವಿಸ್ಲಿಕ್ಕೆ ಅವನು ಸಹಾಯ ಮಾಡು. ಯೇಸುವಿನ ಒಂದು ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವದ ತಂದೆ, ಆಮೆನ್. ಪ್ರೀತಿಯುಳ್ಳವರೇ, ಇವತ್ತು ಪೇತ್ರ ನೆನೆಸಿಕೊಳ್ಳುವ ಸೀಮೋನ ಅವರ ಕುರಿತಾಗಿ ನಾವು ತಿಳಿದುಕೊಳ್ಳುವಂತರಾಗಿದೆ. ಪ್ರತಿದಿನ ಒಬ್ಬೊಬ್ಬ ಸೇವಕರುಗಳ ವಿಷಯವಾಗಿ ನಾವು ಕಲಿತಾ ಇದ್ದೇವೆ. ಇವತ್ತು ಪೇತ್ರ ನೆನೆಸಿಕೊಳ್ಳುವ ಸೀಮೋನ. ದೇವರ ವಾಕ್ಯದ ಭಾಗ ಬಂದು 2 ವರ್ಷಗಳು 22ನೇ ಅಧ್ಯಾಯ 1-13 ಅದ್ರಲ್ಲಿ ನಾವು ನೋಡುತ್ತೇವೆ. ಇಲ್ಲಿ ಇವರು ಕ್ರಿಸ್ತ ಶಕೆ 64ನೇ ಆಸುಪಾಸಿನಲ್ಲಿ ಜೀವಿಸಿದಂತ, ಅಂದ್ರೆ ಅವರು ಕೊಂದಿದ್ದು ಕ್ರಿಸ್ತ ಶಕ 64. ಅದು ಅವರ ಜನನ ಎಲ್ಲಿ ಹೇಗೆ ಅನ್ನೋದು ಸರಿಯಾಗಿ ಮಾಹಿತಿ ಇರುವುದಿಲ್ಲ. ಅವರು ನೀರೋ ಎಂಪರರ್ ಅವರ ಕಾಲದಲ್ಲಿ, ಅಂದ್ರೆ ಅರಸನಾದ ನೀರೋ ಅನ್ನೋ ಕಾಲದಲ್ಲಿ ಅವರು ಕೊಲೆಯಾಗಿದ್ದು ಮಾತ್ರ ಇತಿಹಾಸದಲ್ಲಿ ನಮ್ಗೆ ಸಿಗ್ತದೆ, 67 ಕ್ರಿಸ್ತ ಶಕದಲ್ಲಿ. ಸೊ ಇವರು ಸತ್ಯವೇದದಲ್ಲಿ ಅನೇಕ ವಿಷಯಗಳನ್ನ ಇವ್ರ ಮೂಲಕ ನಾವು ನೋಡುತ್ತೇವೆ. ಒಂದೊಂದಾಗಿ ನಾವೀಗ ನೋಡ್ಕೊಂಡು ಬರೋಣ. ಸೊ ಮೊದಲನೇದಾಗಿ ಪೇತ್ರ ಇವರು ಯೇಸು ಸ್ವಾಮಿಯ ಆರಿಸಿಕೊಂಡಂತಹ ಶಿಷ್ಯರಲ್ಲಿ ಫಸ್ಟ್ ಇವರೇ ಇರ್ತಾರೆ. ಸೊ ಅದನ್ನ ಮತ್ತಾಯನ ಸುವಾರ್ತೆ 4ನೇ ಅಧ್ಯಾಯ 18-19 ವಚನದಲ್ಲಿ ನಾವು ನೋಡುತ್ತೇವೆ. ಸೊ ಯೇಸು ಸ್ವಾಮಿ, ನನ್ನ ಹಿಂದೆ ಬನ್ರಿ, ನಾನು ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾರೆ. ಸೊ ಶಿಷ್ಯರನ್ನ ಆರಿಸ್ಕೊಳ್ಳೋಕೆ ಪ್ರಾರಂಭ ಮಾಡಿದಾಗ ಫಸ್ಟ್ ಆಂದ್ರೆಯ ಮತ್ತು ಸೀಮೋನ್ ಪೇತ್ರ ಇವ್ರು ಇರ್ತಾರೆ. ಇವರಿಬ್ರು ಅಣ್ಣ ತಮ್ಮಂದ್ರು. ಸೊ ಮೊದಲು ಪೇತ್ರ ಮತ್ತು ಆಂದ್ರೆಯನ್ನ ಆರಿಸ್ಕೊಳ್ತಾರೆ. ನಂತರ ಇವ್ರನ್ನ ಯೇಸು ಸ್ವಾಮಿ ಇವ್ರಿಗೆ ಪೇತ್ರ ಅಂತ ನಾಮಕರಣ ಮಾಡ್ತಾರೆ. ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ, ಇನ್ಮೇಲೆ ನೀನು ಪೇತ್ರ ನೆನೆಸ್ಕೊಳ್ಳುವಿ, ಸೊ ಅಂದ್ರೆ ಬಂಡೆ, ಈ ಬಂಡೆ ಮೇಲೆ ನಾನು ಸಭೆಯನ್ನ ಸ್ಥಾಪನೆ ಮಾಡ್ತೇನೆ ಅಂತೇಳಿ ದೇವರು ಹೇಳ್ತಾರೆ. ಮತ್ತು ಇನ್ನೂ ಅನೇಕ ವಿಷಯವಾಗಿ ಸತ್ಯವೇದದಲ್ಲಿ ಇವರ ಜೀವನ ವಿಷಯವಾಗಿ ನಾವು ನೋಡುತ್ತೇವೆ. ಅದರಲ್ಲಿ ತುಂಬಾ ಪ್ರಾಮುಖ್ಯವಾದ ವಿಷಯಗಳೇನಂತಂದ್ರೆ, ಇವರು ಯೇಸು ಸ್ವಾಮಿಯ ಆಪ್ತ ಸ್ನೇಹಿತರು ಕೂಡ ಆಗಿದ್ರು ಪೇತ್ರ. ಆಮೇಲೆ ಯೇಸು ಸ್ವಾಮಿಯ ಅನೇಕ ಅತಿ ಪ್ರಾಮುಖ್ಯ ಜೀವನ ಅಂಶಗಳಲ್ಲಿ ಪೇತ್ರರು ಇದ್ರು. ಅಂದ್ರೆ ಉದಾಹರಣೆಗೆ ಯೇಸು ಸ್ವಾಮಿಯ ರೂಪಾಂತರ ಸಮಯದಲ್ಲಿ ಪೇತ್ರನಿದ್ರು, ಮತ್ತು ಯೇಸು ನೀರಿನ ಮೇಲೆ ನಡೆಯುವಾಗ ಪೇತ್ರನಿದ್ರು, ಯೇಸುವನ್ನ ಬಂಧಿಸುವಾಗ ಪೇತ್ರ ಇರ್ತಾರೆ. ಹೀಗೆ ಯೇಸು ಸ್ವಾಮಿಯ ಮೇನ್ ಲೈಫ್ ಕೀ ಪಾಯಿಂಟ್ಸ್ ಅಲ್ಲಿ ಪೇತ್ರ ಕೂಡ ಜೊತೆಗಿರ್ತಾರೆ. ಸೊ ಅದೆಲ್ಲ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತೇವೆ. ಮತ್ತಾಯನ ಸುವಾರ್ತೆ 17ನೇ ಅಧ್ಯಾಯ 1ನೇ ವಚನದಲ್ಲಿ ಯೇಸುವಿನ ರೂಪಾಂತರ ಆಗುವಂತ ಸಮಯದಲ್ಲಿ ಪೇತ್ರ ಇರ್ತಾನೆ ಅಲ್ಲಿ ಜೊತೆಗೆ. ಮತ್ತೆ ಯೇಸು ನೀರಿನ ಮೇಲೆ ನಡೆಯುವಾಗ ಪೇತ್ರ, ಸ್ವಾಮಿ ನಾನು ಕೂಡ ನಡಿಬೋದಾ ದೇವ್ ಅಂತ ಅವರು ಭಯ ಪಡ್ತಿರ್ತಾರೆ. ಸ್ವಾಮಿ ಇಲ್ಲ ನಾನು ಅಂತಂದಾಗ, ಆಯ್ತು ಸ್ವಾಮಿ ಅದು ನೀನೇ ಆಗಿದ್ರೆ ನಾವು ನೀರಿನ ಮೇಲೆ ನಡಿಬೋದಾ ಅಂತ ಕೇಳ್ಕೊಂಡು ನೀರಿನ ಮೇಲೆ ನಡೀತಾನೆ ಪೇತ್ರ. ಮತ್ತೆ ಯೇಸು ಸ್ವಾಮಿಯನ್ನು ಬಂಧಿಸುವಾಗ ಅಲ್ಲಿ ಕೂಡ ಪೇತ್ರ ಇರ್ತಾರೆ. ತನ್ನ ದುಡುಕಿನ ಸ್ವಭಾವದಿಂದ ಮಹಾಯಾಜಕನ ಕಿವಿಯನ್ನ ಕತ್ತರಿಸ್ತಾರೆ. ಸೊ ಈ ರೀತಿ ಯೇಸು ಸ್ವಾಮಿಯ ಜೀವನ ಒಂದು ಕಾಲದಲ್ಲಿ ಕೂಡ ಪೇತ್ರ ಇರ್ತಾನೆ ಮತ್ತು ಒಂದು ಮಹತ್ತಾದ ಪಾತ್ರವನ್ನು ಕೂಡ ವಹಿಸ್ತಾನೆ. ಸೊ ಇಲ್ಲಿ ಪೇತ್ರನ ಜೀವನದ ಮೂಲಕವಾಗಿ, ಪೇತ್ರನ ಸೇವೆಯ ಮೂಲಕವಾಗಿ ನಾವು ಅನೇಕ ವಿಷಯಗಳನ್ನ ಕಲಿಯಬಹುದು, ಕಲಿಯಬೇಕು ಕೂಡ.
ಯೇಸು ಯೇಸು ಸ್ವಾಮಿಯನ್ನ ನಾವು ಪ್ರೀತಿಸ್ತೇವೆ ಅಂತ ಅನ್ನೋದಕ್ಕೆ ಈ ಮಾತಿಗೆ ನಾವು ಸಾಕ್ಷಿ ಏನು? ಯೇಸು ಸ್ವಾಮಿನ ಪ್ರೀತಿಸ್ತೇವೆ, ಯೇಸು ಸ್ವಾಮಿ ನಾವು ನಂಬ್ತೇವೆ ಅಂತೆಲ್ಲ ಬರೀ ಮಾತಿನಿಂದ ಹೇಳ್ತಾರೆ. ಅದಕ್ಕೆ ಸಾಕ್ಷಿ ಏನು? ಪೇತ್ರ ತನ್ನ ಜೀವಮಾನದ ಮುಖಾಂತರವಾಗಿ ದೇವರಿಗೆ ಸಾಕ್ಷಿಯಾಗಿ ಜೀವಿಸ್ತಾನೆ. ತಾನು ಸ್ಟಾರ್ಟಿಂಗ್ ಅಲ್ಲಿ ಭಯಭ್ರಾಂತನಾಗಿ ಇರುವಂತಹ ವ್ಯಕ್ತಿ ಆಗಿದ್ರು ಹೋಗ್ತಾ ಹೋಗ್ತಾ ತುಂಬಾ ಧೈರ್ಯಶಾಲಿಯಾದಂತಹ ವ್ಯಕ್ತಿ ಆಗ್ತಾನೆ. 3 ಸಾರಿ ಒಂದು ಸಂದರ್ಭದಲ್ಲಿ ಪೇತ್ರ, ನೀನು ನನ್ನ ಪ್ರೀತಿಸ್ತೀಯಾ ಅಂತ ದೇವ್ರು 3 ಸಾರಿ ಕೇಳಿದಾಗ, ಅಯ್ಯೋ ದೇವ್ರೆ, ನಾನು ಪ್ರೀತಿಸ್ತೇನೆ, ಖಂಡಿತವಾಗ್ಲೂ ಪ್ರೀತಿಸ್ತೇನೆ. ಕೊನೆಯದಾಗಿ 3 ಸರಿ ಕೇಳಿದಾಗ ಕೊನೆ ಸರಿ, ಅಯ್ಯೋ ದೇವ್ರೆ, ನಿಮಗೆ ಗೊತ್ತು ಸ್ವಾಮಿ ಅಂತ ಹೇಳ್ತಾನೆ ಪೇತ್ರ. ಸೊ ಇದು ಪೇತ್ರನ ಒಂದು ಪೇತ್ರನ ಒಂದು ನಂಬಿಕೆಯ ಸ್ಥಿತಿಗತಿಯನ್ನು ಸ್ಟ್ರಾಂಗ್ ಮಾಡೋದಕ್ಕೆ ಯೇಸು ಸ್ವಾಮಿ ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ ಅವ್ರ ಜೀವನದಲ್ಲಿ. ಮತ್ತೆ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಪರಲೋಕದ ಬೀಗದ ಕೈಗಳನ್ನ ನಿಮಗ್ ಕೊಡ್ತೇನೆ ಅಂತೇಳಿ ಪೇತ್ರನಿಗೆ ಹೇಳ್ತಾರೆ. ಪೇತ್ರನ ಜೀವನ ಚರಿತ್ರೆಗಳಲ್ಲಿ ನಾವು ಕೂಡ ಅನೇಕ ವಿಷಯಗಳನ್ನ ಕಲಿಬಹುದು. ಸೊ ಒಂದು ಆತನು ಮಾಡಿದಂತಹ ಕಾರ್ಯಗಳು, ಯೇಸುವಿನ ಫಸ್ಟ್ ಮೀನುಗಾರನಾಗಿ ಇದ್ದಾಗ ದುಡುಕಿನ ಸ್ವಭಾವದವನಾಗಿದ್ರು ಪೇತ್ರ. ಮೀನುಗಾರನಾಗಿದ್ದು ಸಾಮಾನ್ಯ ವ್ಯಕ್ತಿಯಾಗಿ ಜೀವಿಸಿದಂತಹ ಕಾಲದಿಂದ ಹಿಡಿದು ಯೇಸು ಸ್ವಾಮಿಗೋಸ್ಕರ ತನ್ನ ಜೀವನದ ಕೊನೆಯಲ್ಲಿ ಸಾಯುವುದಕ್ಕೂ ಕೂಡ, ಹತಸಾಕ್ಷಿ ಆಗುವುದಕ್ಕೂ ಕೂಡ ಇಂಜರಿ ಇದೆ, ತಲೆ ಕೆಳಗಡೆ ಆಗಿ ಶಿಲುಬೆಗೆ ಹಾಕುವಂತವರೆಗೂ ಅನೇಕ ಅದ್ಭುತ ಕಾರ್ಯಗಳನ್ನ, ಅನೇಕ ಅತಿಶಯ ಕಾರ್ಯಗಳನ್ನ ಪೇತ್ರನ ಜೀವನದ ಮೂಲಕವಾಗಿ ಯೇಸು ಕ್ರಿಸ್ತನು ಮಾಡ್ತಾರೆ. ಸೊ ಮೊಟ್ಟ ಮೊದಲಾಗಿ ಮತ್ತಾಯನ ಸುವಾರ್ತೆ 16ನೇ ಅಧ್ಯಾಯ 18ನೇ ವಚನದಲ್ಲಿ ಯೇಸು ಸ್ವಾಮಿಯ ಒಂದು ಪ್ರವಾದನೆಯ ಮಾತು ಪೇತ್ರನ ಕುರಿತಾಗಿ, ಅಂದ್ರೆ ಈ ಒಬ್ಬ ವ್ಯಕ್ತಿ, ಈ ಪೇತ್ರ ಬಂಡೆ ಅನ್ಸ್ಕೊಳ್ಳುವಂಥದ್ದು ಕ್ರೈಸ್ತತ್ವದಲ್ಲಿ ಒಂದು ಸ್ಟ್ರಾಂಗ್ ಬುನಾದಿ ತರ ಈ ವ್ಯಕ್ತಿ ಇರ್ತಾನೆ. ಈ ವ್ಯಕ್ತಿಯ ಮೂಲಕವಾಗಿಯೇ ನಾನು ನನ್ನ ಸಭೆಯನ್ನ ಬೆಳೆಸ್ತೇನೆ, ಅತ್ಯುತ್ತಮವಾಗಿ ನೋಡ್ತೇನೆ ಅಂತೇಳಿ ಯೇಸು ಸ್ವಾಮಿಯ ಪ್ರವಾದನೆಯನ್ನ ನಾವು ನೋಡ್ತೇವೆ. ಮತ್ತೆ ಅಪೊಸ್ತಲರ ಕೃತ್ಯಗಳು 4ನೇ ಅಧ್ಯಾಯ 12ನೇ ವಚನದಲ್ಲಿ ಇತಿಹಾಸದಲ್ಲೇ ಕಂಡರಿಯದಂತಹ ಅದ್ಭುತವಾದಂತಹ ಪ್ರಸಂಗ, ಅದ್ಭುತವಾದಂತಹ ಒಂದು ಕಾರ್ಯ ಪೇತ್ರನ ಮೂಲಕವಾಗಿ ನಡೀತದೆ. ಸುಮಾರು 3,000 ವ್ಯಕ್ತಿಗಳು ಆನ್ ದ ಸ್ಪಾಟ್ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು, ಪೇತ್ರನ ಒಂದು ಸಂದೇಶ ಕೇಳಿ ಯೇಸು ಕ್ರಿಸ್ತನ ಅಂಗೀಕರಿಸಿಕೊಂಡು ಯೇಸು ಸ್ವಾಮಿಗೆ ತಮ್ಮ ಜೀವನವನ್ನ ಅರ್ಪಿಸಿಕೊಡ್ತಾರೆ ಒಂದೇ ಒಂದು ಪ್ರಸಂಗದಿಂದ. ಮತ್ತು ಪೇತ್ರನು ಬರೆದ ಪತ್ರಿಕೆಗಳಲ್ಲಿ 5ನೇ ಅಧ್ಯಾಯ 2ರಿಂದ 3 ವಚನಗಳನ್ನು ನಾವೇನಿರುತ್ತೇವೆ, ಸಭಾ ನಾಯಕರುಗಳಿಗೆ, ಸಭಾ ಹಿರಿಯರಿಗೆ ಪೇತ್ರನು ಕೊಡುವಂತಹ ಒಂದು ಮಾರ್ಗದರ್ಶನವನ್ನ ನಾವು ನೋಡ್ತೇವೆ. ಸೊ ಈ 3 ವಿಷಯವಾಗಿ ಪೇತ್ರನ ಜೀವನದ ಮೂಲಕವಾಗಿ ನಾವು ಕಲಿಯುವಂತ ವಿಚಾರಗಳಿದ್ದಾವೆ. ಒಂದು, ನಾವು ಧೈರ್ಯವಾಗಿರ್ಬೇಕು, ಎಲ್ಲಾ ವಿಷಯಗಳಲ್ಲಿಯೂ ಧೈರ್ಯವಾಗಿ ಜೀವನ ಮಾಡಬೇಕು, ಪ್ರಾರ್ಥನಾ ಪೂರ್ವಕವಾಗಿ ಇರ್ಬೇಕನ್ನುವಂಥದ್ದು. ಮತ್ತು ಅನೇಕ ಮಾರ್ಗದರ್ಶನವನ್ನ ಪೇತ್ರ ತನ್ನ ಪತ್ರಿಕೆಯಲ್ಲಿ ತಿಳಿಯಪಡಿಸ್ತಾನೆ. 2 ಪತ್ರಿಕೆಗಳನ್ನ ಪೇತ್ರನು ಬರೀತಾನೆ, 1ನೇ ಪತ್ರಿಕೆ ಮತ್ತು 2ನೇ ಪತ್ರಿಕೆ. ಅದರಲ್ಲಿ 1ನೇ ಪತ್ರಿಕೆ ಹಿಂಸೆಗೊಳಗಾದ ದೈವ ಭಕ್ತರಿಗೆ ಪ್ರೋತ್ಸಾಹದ ಮಾತುಗಳನ್ನ ನಾವು ನೋಡ್ತೇವೆ. ಮತ್ತು 2ನೇ ಪತ್ರಿಕೆಯಲ್ಲಿ, ಪೇತ್ರನು ಬರೆಯುವಂತ 2ನೇ ಪತ್ರಿಕೆಯಲ್ಲಿ ಸಭಾ ನಾಯಕರುಗಳಿಗೆ, ಸಭಾ ಹಿರಿಯರುಗಳಿಗೆ ಹೇಗೆ ಅವ್ರು ನೋಡ್ಕೊಳ್ಬೇಕು, ಸಭೆಯನ್ನ ಹೇಗೆ ಮಾಡ್ಬೇಕು ಅಂತೇಳಿ ತಿಳಿಸುವಂತದ್ದಾಗಿದೆ. ಸೊ ಇವರು ತಮ್ಮ ಜೀವಮಾನದ ಪರ್ಯಂತರ ಯೇಸು ಸ್ವಾಮಿಯನ್ನ ಮಹಿಮೆ ಪಡಿಸುತ್ತಾ ಅನೇಕ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾ ದೇವರಿಗಾಗಿ ಜೀವಿಸ್ತಾರೆ, ದೇವರ ವಾಕ್ಯವನ್ನು ಸಾರ್ತಾರೆ, ಧೈರ್ಯವಾಗಿ ಸಾರ್ತಾರೆ. ಇವರ ಒಂದು ಪ್ರಸಂಗದಲ್ಲಿ ನೋಡುವಾಗ ಯೇಸು ಸ್ವಾಮಿಯನ್ನ, ಅವರ ಬೋಧನೆಯನ್ನ ಅತ್ಯಂತ ಧೈರ್ಯಶಾಲಿಯಾಗಿ ಜೀವಿಸ್ತಾರೆ. ಯೇಸು ಕ್ರಿಸ್ತನಲ್ಲದೆ ಮತ್ತಾರು ದೇವರಿಲ್ಲ, ಅವರ ಹೆಸರಿನ ಹೊರತು ಆಕಾಶದ ಕೆಳಗೆ ಆಗ್ಲಿ ಭೂಮಿಯ ಮೇಲೆ ಆಗ್ಲಿ ಬೇರೆ ಯಾವ ನಾಮದಿಂದಲೂ ರಕ್ಷಣೆ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳಿ ಧೈರ್ಯದಾಯಕವಾದಂತಹ ಸಂದೇಶಗಳನ್ನ ಅನೇಕ ಸಾರಿ ಮಾಡ್ತಾರೆ. ಸೊ ಇಂಥ
ವ್ಯಕ್ತಿಯ ಜೀವನವನ್ನು ಕುರಿತು ನಾವು ಕಲಿಯುವಂತಹ ಅನೇಕ ವಿಷಯಗಳಲ್ಲಿ ಮುಖ್ಯವಾದ ಏನಂತಂದ್ರೆ ನಾವು ಕೂಡ ಧೈರ್ಯಶಾಲಿಗಳಾಗಿ ಜೀವನ ಮಾಡಬೇಕು. ದೇವರ ವಾಕ್ಯವನ್ನ ಅಷ್ಟೇ ಧೈರ್ಯದಿಂದ ನಾವು ಸಾರಬೇಕು. ಅನುಕೂಲವಾಗಿರುವಾಗ್ಲೂ ಅನುಕೂಲವಿಲ್ಲದಿರುವಾಗ್ಲೂ ದೇವರ ವಾಕ್ಯವನ್ನು ಸಾರು ಅಂತೇಳಿ ನಾನು ನೋಡ್ತಾ ಇದ್ದಾಗೆ ನಾವು ಕೂಡ ಸೀಮೋನ್ ಪೇತ್ರನಂತೆ ನಮಗೆ ಎದುರಾಗಿ ಸಮಸ್ಯೆಗಳು ಏನೇ ಬಂದ್ರು, ಉದಾಹರಣೆಗೆ ಈಗ ಯೇಸು ಸ್ವಾಮಿಯನ್ನ 3 ಸಾರಿ ಅಲ್ಲೆಗಳಿತಾನೆ. ಗೆಸೆಮನೆ ತೋಟದಲ್ಲಿ ಯೇಸು ಸ್ವಾಮಿ ಅರೆಸ್ಟ್ ಆದಾಗ ಅಲ್ಲಿಂದ ಟ್ರಯಲ್ ನ್ಯಾಯ ವಿಚಾರಣೆಗೆ ಯೇಸು ಸ್ವಾಮಿ ಕರೆದುಕೊಂಡು ಹೋಗುವಂತಹ ಒಂದು ಸಂದರ್ಭಗಳಲ್ಲಿ ಯೇಸು ಸ್ವಾಮಿ ಮೊದಲೇ ನೋಡಿದಂತೆ ನೀನ್ ಯಾರು ನಾನು ಅರಿಯೆ ಅಂತೇಳಿ 3 ಸಾರಿ ಪೇತ್ರ ಯೇಸು ಸ್ವಾಮಿನ ಅಲ್ಲಗಳಿತಾನೆ. ಮತ್ತೆ ತಾನು ಮಾಡಿದಂತ ತಪ್ಪನ್ನ ಅರ್ಥಕೊಂಡು ದೇವರಲ್ಲಿ ಕ್ಷಮಾಪಣೆ ಕೇಳಿ ಪಶ್ಚಾತ್ತಾಪ ಪಟ್ಟು ದೇವರಿಗೋಸ್ಕರ ಸಾಯುವಂತಹ ಮಟ್ಟಿಗೆ ಬೆಳಿತಾನೆ. ಮತ್ತು ಸಾಯುವ ಕ್ಷಣದಲ್ಲಿ ಕೂಡ ನಾನು ನನ್ನ ಸ್ವಾಮಿಯಂತೆ ನಾನು ನೇರವಾಗಿ ಶಿಲ್ಬೆಗೆ ಸಾಯುದಿಲ್ಲ, ನನ್ನ ತಲೆ ಕೆಳಗಾಗಿ ಶಿಲುಬೆಗೆ ಹಾಕ್ರಿ ಅಂತೇಳಿ ದೇವರಿಗೋಸ್ಕರ ಒಂದು ಅತ್ಯಂತ ಕಠಿಣಕರವಾದಂತಹ ಸಾವನ್ನು ಕೂಡ ಅನುಭವಿಸ್ತಾರೆ ಸೀಮೋನ್ ಪೇತ್ರ. ಅವ್ರ ಜೀವಮಾನದಲ್ಲಿ ಅವ್ರು ಮಾಡಿದಂತಹ ಸೇವೆ, ಅವ್ರು ಮಾಡುವಂತಹ ಅದ್ಭುತ ಕಾರ್ಯಗಳು, ಅವ್ರು ಮಾಡಿದಂತಹ ಅನೇಕ ಅತಿಶಯ ಕಾರ್ಯಗಳನ್ನ ಸತ್ಯವೇದದ ಭಾಗದಲ್ಲಿ ನಾವು ನೋಡ್ಬೋದು. ಮುಖ್ಯವಾಗಿ ಅವರು ಒಂದು ಚರ್ಚಿಗೆ ಹೋಗ್ತಾ ಇರ್ಬೇಕಾದ್ರೆ ಅದ್ರ ಬಾಗಿಲಲ್ಲಿ ಒಬ್ಬ ವ್ಯಕ್ತಿ ಇರ್ತಾನೆ. ಪೌಲ ಮತ್ತು ಪೇತ್ರರಿಗೆ ಹೋಗ್ತಾ ಇರ್ಬೇಕಾದ್ರೆ ಅವ್ರು ಭಿಕ್ಷೆ ಬೇಡ್ತಾನೆ ಆ ವ್ಯಕ್ತಿ, ಇವ್ರಿಬ್ರ ಹತ್ರ ಏನೋ ಸಿಗುತ್ತೆ ಅಂತ ಹೇಳಿ. ಬಟ್ ಇವರು ನಮ್ಮ ಹತ್ರ ಬೆಳ್ಳಿಯಾಗ್ಲಿ ಬಂಗಾರವಾಗ್ಲಿ ಇಲ್ಲ, ನಮ್ಮಲ್ಲಿರುವುದನ್ನ ನಾವು ನಿಮ್ಗೆ ಕೊಡ್ತೇವೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ಎದ್ದು ನಡೆ ಅಂತ ಹೇಳ್ತಾರೆ. ಆ ಕ್ಷಣವೇ ಆ ವ್ಯಕ್ತಿಗೆ ಕಾಲಿಗೆ ಬಲ ಬರ್ತದೆ, ನಡೆಯುವಂತವನಾಗ್ತದೆ. ಆ ಮಾತು ನೋಡ್ರಿ ಎಂತ ಒಳ್ಳೆ ಮಾತು. ನಮ್ಮಲ್ಲಿರುವಂಥದ್ದು ನಿಮಗೆ ಕೊಡ್ತೇನೆ, ನನ್ನಲ್ಲಿ ಯೇಸು ಕ್ರಿಸ್ತನಿದ್ದಾನೆ, ನನ್ನಲ್ಲಿ ದೇವರಿದ್ದಾರೆ, ಆತನನ್ನ ನಾನು ನಿಮಗೆ ಕೊಡ್ತೇನೆ ಅಂತೇಳಿ ಹೇಳ್ತಾರೆ. ಸೊ ನಮ್ಮ ಜೀವನದಲ್ಲಿ ಕೂಡ ಇಂಥ ಒಂದು ಮಹತ್ತಾದಂತ ವಿಷಯಗಳನ್ನ ಅರಿತುಕೊಳ್ಬೇಕು. ನಮ್ಮಲ್ಲಿ ಯೇಸು ಕ್ರಿಸ್ತನನ್ನ ನಾವು ಇಟ್ಕೊಳ್ಬೇಕು, ಇತರರಿಗೆ ಕೂಡ ಆತನನ್ನ ಸಾರಬೇಕು, ಆತನ ವಾಕ್ಯಗಳನ್ನ ನೀಡಬೇಕು. ಆವಾಗ ಅವರು ಕೂಡ ಬಲಶಾಲಿ ಆಗ್ತಾರೆ, ಅವರು ಕೂಡ ಆತ್ಮಿಕವಾಗಿ ಲೌಕಿಕ ಯಾತ್ರೆಯಲ್ಲಿ ಬೆಳೀತಾರೆ ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕು. ಸೊ ಇವರ ಒಂದು ಜೀವನದ ಮೂಲಕವಾಗಿ ದೇವರು ಕಲಿಸಿಕೊಟ್ಟಂತಹ ಅನೇಕ ವಿಷಯಗಳಿಗಾಗಿ ಸ್ತೋತ್ರ ಸಲ್ಲಿಸುತ್ತಾ ಪ್ರಾರ್ಥನೆ ಮಾಡೋಣ. ಭೂಪರಲೋಕಗಳನ್ನು ಸೃಷ್ಟಿ ಮಾಡಿರುವಂತಹ ಪರಲೋಕ ತಂದೆಯ ದೇವರೇ, ನಿನಗೆ ಸ್ತೋತ್ರ ಸ್ವಾಮಿ. ಅಪೋಸ್ತಲರಾದ ಪೇತ್ರ ನೆನೆಸ್ಕೊಳ್ಳೋ ಸೀಮೋನ್ ಅವರ ಜೀವನ ಚರಿತ್ರೆಯಲ್ಲಿ ಕರ್ತನೇ ಸ್ವಾಮಿ ಅನೇಕ ವಿಷಯಗಳು ಇದಾವೆ, ಅದನ್ನ ನಮ್ಗೆ ಕಲಿಸಿಕೊಟ್ಟಿದ್ದಕ್ಕೋಸ್ಕರ ಸ್ತೋತ್ರ. ಅವರು ಧೈರ್ಯಶಾಲಿಯಾಗಿ ಮಾಡಿದಂತ ಸೇವೆಗೋಸ್ಕರ ಸ್ತೋತ್ರ. ನಮ್ಮನ್ನು ಕೂಡ ಆಶೀರ್ವದಿಸು. ನಮ್ಮ ಸೇವೆಯಲ್ಲಿ ಕರ್ತನೇ ಸ್ವಾಮಿ ಅನೇಕ ವಿಷಯವಾಗಿ ಇನ್ನೂ ಆತ್ಮಿಕವಾಗಿ ನಾವು ಬೆಳಿಲಿಕ್ಕಾಗುವಂತೆ ಸಹಾಯ ಮಾಡು ದೇವರೇ. ಈ ಲೋಕದ ಯಾತ್ರೆಯಲ್ಲಿ ನಾವು ಜೀವಿಸುವಾಗ ಪರಿಶುದ್ಧರಾಗಿ ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು ದೇವರು. ನಿನ್ನನ್ನು ಪ್ರಚುರಪಡಿಸುವಂತಹ ವ್ಯಕ್ತಿಗಳಾಗಿ ನಾವು ಜೀವಿಸ್ಲಿಕ್ಕಾಗುವಂತೆ ಸಹಾಯ ಮಾಡು ಸ್ವಾಮಿ. ಹೌದು ರಾಜ, ಪೇತ್ರನ್ ಹೇಗೆ ನಿಮ್ಮನ್ನ ಎಲ್ಲಾ ಸಮಯಗಳಲ್ಲಿಯೂ ಪ್ರಚುರಪಡಿಸುತ್ತಾ ನಿಮ್ಮ ವಾಕ್ಯವನ್ನು ಸಾರುತ್ತಾ ನಿಮಗಾಗಿ ಜೀವಿಸಿದನು, ಹಾಗೆಯೇ ಕರ್ತನೇ ಸ್ವಾಮಿ ನಾವು ಕೂಡ ನಿನ್ನವರಾಗಿ ಜೀವಿಸ್ಲಿಕ್ಕಾಗುವಂತೆ, ನಿನ್ನ ವಾಕ್ಯವನ್ನ ಕರ್ತನೆ ಸಾರುವವರಾಗಿ ಜೀವಿಸ್ಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡು. ಪರಿಶುದ್ಧ ದೇವರೇ ಮಾತ್ರವಲ್ಲದೆ ನಮ್ಮ ಜೀವಿತಗಳಲ್ಲಿ ಕರ್ತನೆ ಸ್ವಾಮಿ ನಾವು ಪರಿಶುದ್ಧತೆಯನ್ನ ಕಾಪಾಡಿಕೊಂಡು ಇತರರಿಗೂ ಕೂಡ ಕರ್ತನೆ ಸ್ವಾಮಿ ಮಾರ್ಗದರ್ಶಿಗಳಾಗಿ ಜೀವಿಸ್ಲಿಕ್ಕಂತ ಜೀವನವನ್ನು ನಾವು ಮಾಡ್ಲಿಕ್ಕೆ ಅವನು ಸಹಾಯ ಮಾಡು. ಮಾತ್ರವಲ್ಲದೆ ನಾವು ಕರ್ತನೆ ಸ್ವಾಮಿ ಎಲ್ಲಾ ಸಮಯಗಳಲ್ಲಿ ನಿನ್ನ ಮೆಚ್ಚಿಸುವಂತವರಾಗಿ ನಿನ್ನ ಮಹಿಮೆ ಪಡಿಸುವಂತವರಾಗಿರ್ಲಿಕ್ಕಾಗುತ್ತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು. ಮುಖ್ಯವಾಗಿ ಕರ್ತನೆ ಸ್ವಾಮಿ ನಮ್ಮ ಎಲ್ಲಾ ಕಲ್ವಾರ ಚಾಪಲ್ ನಾಯಕರಿಗೋಸ್ಕರ ಪ್ರಾರ್ಥನೆ ಮಾಡ್ತೇನೆ. ಕಲ್ವಾರ ಚಾಪಲ್ ಸೇವೆಯನ್ನು ಆಶೀರ್ವದಿಸು. ಇರುವಂತ ಎಲ್ಲಾ ಸೇವೆಯಲ್ಲಿ ಕರ್ತನೆ ಸ್ವಾಮಿ ಯಾವುದೇ ಅಡ್ಡಿ ಆತಂಕ ಬರಲಾರದಂತೆ ಸಹಾಯ ಮಾಡು. ನಾಯಕರುಗಳು, ಸೇವಕರುಗಳು ಅವರ ಏನೇನು ಯೋಜನೆಗಳನ್ನ ಹಾಕಿಕೊಂಡಿದ್ದಾರೋ ಅವರೆಲ್ಲವೂ ಕರ್ತನೆ ಸಫಲ ಆಗ್ಲಿಕ್ಕಾಗುವಂತೆ ಅವರಿಗೆ ಜ್ಞಾನ ವಿವೇಕವನ್ನ ದಯಪಾಲಿಸಿಕೊಡು ಸ್ವಾಮಿ. ಎಲ್ಲಾ ಸೈತಾನ ಶೋಧನೆಯಿಂದ ದೂರ ಮಾಡು. ಪರಿಶುದ್ಧನೆ ಈ ಒಂದು ಸೇವೆ ಅತ್ಯುತ್ತಮವಾಗಿ ಬೆಳಿಲಿಕ್ಕಾಗುವಂತೆ ಸಹಾಯ ಮಾಡು. ಎಲ್ಲಾ ಸೇವಕರುಗಳು ಕರ್ತನೆ ಶಾಂತಿ ಸಮಾಧಾನದಿಂದ ಇದ್ದು ಸೇವೆಯಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಳ್ಳಿಕ್ಕಾಗುವಂತೆ ನಿನ್ನ ಕೃಪೆಯನ್ನು ಅನುಗ್ರಹಿಸಿಕೊಡು ದೇವರೇ. ನಮ್ಮನ್ನು ಕೂಡ ಆಶೀರ್ವದಿಸು. ನಿನ್ನ ವಾಕ್ಯದಲ್ಲಿ ಇನ್ನೂ ಅನೇಕ ಆಳವಾಗಿ ಬೆಳಿಲಿಕ್ಕಾಗುವಂತ ಸಹಾಯ ಮಾಡು.
ನಿಮ್ಮ ಪ್ರೀತಿ ಕೃಪೆಗಳ ಮೂಲಕವಾಗಿ ನಮ್ಮನ್ನು ಇಲ್ಲಿವರೆಗೂ ನಡೆಸಿದಕ್ಕೋಸ್ಕರ ಸ್ತೋತ್ರ ಸ್ವಾಮಿ. ಇವತ್ತಿನ ದಿನದಲ್ಲಿ ಕೂಡ ನಾವು ಮಾಡುವಂಥ ಪ್ರತಿ ಕಾರ್ಯಗಳಲ್ಲಿ ನಿಮ್ಮ ಸಹಾಯ ಹಸ್ತವು ನಮ್ಮೊಟ್ಟಿಗಿರಲಿ. ಎಲ್ಲಾ ಸಮಸ್ಯೆಗಳಿಂದ ನಮ್ಮನ್ನು ದೂರ ಮಾಡಿ ಪಾರು ಮಾಡಿ ಕಾಪಾಡ್ರಿ. ಯೇಸು ಕ್ರಿಸ್ತನ ಒಂದೇ ನಾಮದಲ್ಲಿ ಪ್ರಾರ್ಥಿಸ್ತೇನೆ, ಜೀವಳ ತಂದೆಯೇ, ಆಮೇನ್.